ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಕರ್ನಾಟಕದ ಸಿಎಂ ಸಿದ್ದರಾಮಯ್ಯನವರು ನೇರ ನುಡಿಗಳಿಂದಲೇ ಮಾಸ್ ಲೀಡರ್ ಅನ್ನೋ ಖ್ಯಾತಿಗೆ ಒಳಗಾದವರು. ಆದರೆ ಕೆಲವು ಬಾರಿ ಅವರ ನಡೆಗೆ ಸಾಮಾಜಿಕ ವಲಯದಲ್ಲಿ ಮಿಶ್ರ ಪ್ರತಿಕ್ರಿಯೆಗಳು ಕೂಡ ಕೇಳಿ ಬರ್ತಾ ಇರ್ತವೆ. ಜೊತೆಗೆ ಒಂದಿಷ್ಟು ಅಸಮಾಧಾನದ ದನಿ ಕೂಡ ಹೇಳ್ತಾ ಇರುತ್ತೆ. ಇದೀಗ DC ಒಬ್ಬರನ್ನು ತುಂಬಿದ ಸಭೆಯಲ್ಲಿ ಚೇರಿಂದ ಕೂತವರನ್ನು ಮೇಲಕ್ಕೆ ಎಬ್ಬಿಸಿ ನೀನಿಲ್ಲಿ ಯಾಕೆ ಕೂತಿದ್ದೀಯಾ, ಎದ್ದು ಹೋಗು ಅಂತ ಹೇಳಿ ಗದರಿಸಿರೋ ವಿಡಿಯೋ ವೈರಲ್ ಆಗ್ತಾ ಇದೆ. ಒಬ್ಬ IAS ಅಧಿಕಾರಿ ಅಂದರೆ ಬಹಳಷ್ಟು ವಿದ್ಯಾವಂತರಿಗೆ, ಜೊತೆಗೆ ಅದರ ಕಠಿಣ ಪರಿಶ್ರಮದ ಅರಿವು ನಿಮಗೆಲ್ಲರಿಗೂ ಕೂಡ ಇರುತ್ತೆ ಅಂತ ನಾನು ಹೇಳಿ ಭಾವಿಸ್ತೀನಿ. IAS ಅನ್ನು ಓದಿ ಜೊತೆಗೆ ಕಠಿಣ ಪರಿಶ್ರಮದಿಂದ ಜಿಲ್ಲಾಧಿಕಾರಿಯಾಗಿ ಒಂದು ಜಿಲ್ಲೆಯ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತಂಥ DCಯನ್ನು ಹೀಗೆ ನಡೆಸಿಕೊಂಡಿದ್ದಕ್ಕಾಗಿ ಈಗ ಪ್ರತಿಪಕ್ಷಗಳು ಟೀಕೆ ಮಾಡ್ತಾ ಇವೆ. ಇನ್ನು ಕೆಲವು ಸಾರ್ವಜನಿಕರು, ಯುವಕರು ಸೇರಿ ಸಿದ್ದರಾಮಯ್ಯನವರ ಇಂತಹ ವರ್ತನೆಯನ್ನು ಅವರು ತಿದ್ದುಕೊಳ್ಬೇಕು ಅಂತ ವಿನಂತಿ ಕೂಡ ಮಾಡಿಕೊಂಡಿದ್ದಾರೆ. ವೀಕ್ಷಕರೇ, ಹಾಗಾದರೆ ಈ ಘಟನೆ ಎಲ್ಲಿ ನಡೆಯಿತು, ಏನಾಯಿತು ಅನ್ನೋದ್ರ ಕುರಿತಾಗಿ ಒಂದಿಷ್ಟು ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ. ಸಿದ್ದರಾಮಯ್ಯನವರು ಈ ವರ್ತನೆಗೆ DC ಪ್ರತಿಕ್ರಿಯೆ ಹೇಗಿತ್ತು ಅನ್ನೋದನ್ನು ಕೂಡ ನೀವು ನೋಡಿಬಿಟ್ರೆ ಸ್ವಲ್ಪ ಮನಸ್ಸು ಕರಗಿ ಹೋಗಿಬಿಡುತ್ತೆ. ವಿಜಯನಗರ ಜಿಲ್ಲೆಯ ಬಂಡಿಹಳ್ಳಿ ಗ್ರಾಮದಲ್ಲಿ ಸರ್ವಧರ್ಮ ಸಾಮೂಹಿಕ ಮದುವೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ವಿಜಯನಗರದ ಜಿಲ್ಲಾ ಕಾಂಗ್ರೆಸ್ ಘಟಕದ ಅಧ್ಯಕ್ಷರಾಗಿರೋ ಸಿರಾಜ್ ಶೇಖ್ ಅವರ ಪುತ್ರನ ವಿವಾಹದ ಪ್ರಯುಕ್ತವಾಗಿ ಅವರು ಈ ಸರ್ವಧರ್ಮ ಸಾಮೂಹಿಕ ವಿವಾಹವನ್ನು ಕೂಡ ನಡೆಸಿದರು. ಹಾಗಾಗಿ ಕಾಂಗ್ರೆಸ್ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಸಿರಾಜ್ ಶೇಖ್ ಅವರು ಇದೇ ಸಿದ್ದರಾಮಯ್ಯನವ್ರಿಗೂ ಕೂಡ ಆಹ್ವಾನವನ್ನು ನೀಡಿದರು. ಒಟ್ಟಾರೆಯಾಗಿ 17 ಮಂದಿ ಮುಸ್ಲಿಂ ಜೋಡಿ ಜೊತೆಗೆ 11 ಮಂದಿ ಹಿಂದೂ ಜೋಡಿಗಳು ದಾಂಪತ್ಯಕ್ಕೆ ಕಾಲಿಡೋ ಸಮಯ. ಈ ಕಾರ್ಯಕ್ರಮದಲ್ಲಿ ಚೀಫ್ ಗೆಸ್ಟ್ ಆಗಿದ್ದಂಥ ಸಿದ್ದರಾಮಯ್ಯನವರು ಕೂಡ ವೇದಿಕೆಯನ್ನು ಹತ್ತುತ್ತಾರೆ. ಈ ವೇದಿಕೆಯಲ್ಲಿ CM ಅವರೇ ಸೆಂಟರ್ ಆಫ್ ಅಟ್ರಾಕ್ಷನ್ ಕೂಡ ಆಗಿದ್ದರು. ಇನ್ನು ಭಕ್ತಿಯ ಸಂಕೇತವಾಗಿ ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಕೂಡ ಈ ದಾಂಪತ್ಯಕ್ಕೆ ಕಾಲಿಟ್ಟ ಜೋಡಿಗಳಿಗೂ ಕೂಡ ಶುಭ ಹಾರೈಸಲಿಕ್ಕೆ ಬಂದಿದ್ದರು. ಇಂಥ ಒಂದು ಸಂದರ್ಭ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ವೇದಿಕೆಯ ಮೇಲೆ ಸಿದ್ದರಾಮಯ್ಯನವರು ಭಾಷಣವನ್ನು ಮಾಡಲಿಕ್ಕೆ ವೇದಿಕೆಯನ್ನು ಹತ್ತಾರೆ, ಮೈಕ್ ಹಿಡಿದು ನಿಂತ್ಕೊಳ್ತಾರೆ. ಇನ್ನು ಆ ಸರತಿ ಸಾಲಿನಲ್ಲಿ ಅದೇ ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಒಂದು ಕಡೆ ಕೂರ್ತಾರೆ, ಅವರ ಪಕ್ಕದಲ್ಲಿ DC ಕೂಡ ಕೂರ್ತಾರೆ. ಜೊತೆಗೆ ಅದರ ಹಿಂಭಾಗದಲ್ಲಿ ಒಂದಿಷ್ಟು PAಗಳು ಆ ವೇದಿಕೆಯನ್ನು ಗಮನಿಸಬಹುದು. ಜೊತೆಗೆ ಬಹಳಷ್ಟು ಅಸಂಖ್ಯಾತ ಜನರು ಸೇರಿರ್ತಕ್ಕಂತಹ ವೇದಿಕೆ ಅದು. ಅವರು ಭಾಷಣ ಮಾಡಬೇಕಾದ್ರೆ ಜಿಲ್ಲಾಧಿಕಾರಿ ದಿವಾಕರ್ ಕೂಡ ಆ ವೇದಿಕೆಯಲ್ಲಿ ಕೂತ್ಕೊಂಡಿರ್ತಾರೆ. ಯಾವಾಗ ಸಿದ್ದರಾಮಯ್ಯನವರು ಭಾಷಣವನ್ನು ಶುರು ಮಾಡ್ತಾರೋ ಇದೇ ವಿಜಯಪುರ ಜಿಲ್ಲಾಧಿಕಾರಿ ದಿವಾಕರ್ ಅವರು ಕೂಡ ಸ್ವಾಮೀಜಿ ಪಕ್ಕದಲ್ಲಿ ಕೂತ್ಕೊಂಡಿರೋದನ್ನು ಅವರು ಗಮನಿಸ್ತಾರೆ. ಸಿದ್ದರಾಮಯ್ಯನವರು ಏಕಾಏಕಿಯಾಗಿ ತಿರುಗಿ ನೋಡ್ತಾರೆ. ಸ್ವಲ್ಪ DC ಅವರು ಕೂಡ ವಿಚಲಿತರಾಗ್ತಿದ್ದಾರೆ. ಯಾರು ನೀನು ಅಂತ ಪ್ರಶ್ನೆ ಕೇಳಿದ ತಕ್ಷಣ ಸ್ವಲ್ಪ ಕನ್ಫ್ಯೂಸ್ಡ್ ಆಗ್ತಾರೆ. ನೀನು ಯಾರು ಅಂತ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಜಿಲ್ಲಾಧಿಕಾರಿ ಅವರು ನಾನು ವಿಜಯನಗರ ಜಿಲ್ಲೆಯ DC ಅಂತ ಹೇಳಿ ಉತ್ತರ ಕೊಡ್ತಾರೆ. ಹೇ, ನೀನು ಯಾಕೆ ಸ್ವಾಮೀಜಿ ಪಕ್ಕ ಕೂತ್ಕೊಂಡಿದ್ಯಾ? ಇದೇ ಗವಿಸಿದ್ದೇಶ್ವರ ಸ್ವಾಮೀಜಿಗಳು, ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮೀಜಿಗಳ ಪಕ್ಕ ನೀನೇ ಕೂತ್ಕೊಂಡಿದ್ಯಾ ಅಂತ ಪ್ರಶ್ನೆ ಮಾಡ್ತಾರೆ ಅವ್ರಿಗೆ. ನಾನು ಮಾಡಿರೋ ತಪ್ಪೇನು ಹಾಗಾದರೆ ಅಂತ ಅವ್ರೊಂದು ಸ್ವಲ್ಪ ಇದು ಸೀರಿಯಸ್ ಇಶ್ಯೂ ಥರ ಅವರು ಬಿಹೇವ್ ಮಾಡಿದ್ರಿಂದ ತಕ್ಷಣಕ್ಕೆ ಅವರು ಎದ್ದು ಬಿಡ್ತಾರೆ. ಆ ಕಡೆ ಕುಳಿತುಕೋ ಹೋಗು ಅಂತ CM ಸಿದ್ದರಾಮಯ್ಯನವರು ಜಿಲ್ಲಾಧಿಕಾರಿಯನ್ನು ಗದರಿಸ್ಬಿಡ್ತಾರೆ. ಆ ಕ್ಷಣಕ್ಕೆ ಅದೇ ಜಿಲ್ಲಾಧಿಕಾರಿ ದಿವಾಕರ್ ಅವರು ಕೈ ಕಟ್ಕೊಂಡು ತುಂಬ ಅಸಹಾಯಕತೆಯಿಂದ ಆ ದೃಶ್ಯಗಳನ್ನು ನೋಡಿಬಿಟ್ರೆ ಒಬ್ಬ ವಿದ್ಯಾವಂತ IAS ಅಧಿಕಾರಿ, ಇಡೀ ಜಿಲ್ಲೆಯ ಒಂದು ಉಸ್ತುವಾರಿಯನ್ನು ಹೊತ್ಕೊಂಡಿರ್ತಕ್ಕಂಥ ಒಬ್ಬ ಅಧಿಕಾರಿ ಈ ರೀತಿಯಾಗಿ ಕೂಡ ಅಸಹಾಯಕತೆಯನ್ನು ತೋರಿಬಿಟ್ರಲ್ಲ ಅಂತ ಅನಿಸ್ಬಿಡುತ್ತೆ. ಒಬ್ಬ ಜಿಲ್ಲೆಯ ಅಧಿಕಾರಿ ಪಕ್ಕಕ್ಕೆ ಹೋಗೋದನ್ನು ಗಮನಿಸಿದರೆ ಎಂಥವ್ರಿಗಾದರೂ ಅವ್ರು ಮಾಡಿದ ತಪ್ಪೇನೋ ಅನಿಸ್ಬಿಡುತ್ತೆ. CM ಸಿದ್ದರಾಮಯ್ಯನವರ ಆಡಳಿತ ಶೈಲಿ, ಕೆಲವು ನಿರ್ಧಾರಗಳ ಬಗ್ಗೆ ನಮಗೂ ಕೂಡ ತುಂಬ ಗೌರವವಿದೆ. ಆದರೆ ಕೆಲವು ನಡೆಯ ಬಗ್ಗೆ ನಾವು ಸೂಕ್ಷ್ಮವಾಗಿ ಕೂಡ ಯೋಚನೆ ಮಾಡಬೇಕಾಗತ್ತೆ. ಸಿದ್ದರಾಮಯ್ಯನವರ ವರ್ತನೆಗೆ ಕೆಲವು ಅಭಿಮಾನಿಗಳು, ಅವರ ಪಕ್ಷದ ಕಾರ್ಯಕರ್ತರು ಅಲ್ಲಿ ಚಪ್ಪಾಳೆ ಹಾಕೋ ಸಂದರ್ಭ. ಇಂತಹ ಸಂದರ್ಭದಲ್ಲೂ ಕೂಡ ಅವರ ಕಾರ್ಯಕರ್ತರು ಅಥವಾ ಅವರ ಅಭಿಮಾನಿಗಳು ಚಪ್ಪಾಳೆ ತರ್ತಾರಲ್ಲ, ಅದು ನಮ್ಮ ದುರ್ದೈವ ಅಂತ ಅಂದುಕೊಳ್ಬೇಕು. ಬಹಳಷ್ಟು ಜನ ಕಮೆಂಟ್ಸ್ಗಳನ್ನು ಹಾಕ್ತಾ ಇದ್ದಾರೆ. ಸಿದ್ದರಾಮಯ್ಯನವರು 17 ಬಾರಿ ಬಜೆಟನ್ನು ಮಂಡಿಸಿದ್ದಾರೆ, 2 ಬಾರಿ ಮುಖ್ಯಮಂತ್ರಿ. ಆದರೂ ಕೂಡ ಅವರು ಸರಿಯಾದಂಥ ಭಾಷೆಯನ್ನು ಕಲೀಲಿಲ್ವಲ್ಲ, ಅವರಿಗೆ ಅವರು ಮಾಡಿರೋ ಎಜುಕೇಷನ್ಗಾದರೂ ಕನಿಷ್ಠ ಪಕ್ಷದ ಬೆಲೆಯನ್ನು ಸಿದ್ದರಾಮಯ್ಯನವರು ಕೊಡ್ಬೋದಿತ್ತಲ್ವಾ ಅಂತಲೂ ಕೂಡ ಕಮೆಂಟ್ಸ್ ಮಾಡ್ತಾ ಇರೋದು. ಇದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಯಾಕೆಂದರೆ ಒಬ್ಬ ಡಿಸ್ಟ್ರಿಕ್ಟ್ ಕಲೆಕ್ಟ್ರ್
ಅನಿವಾರ್ಯವಾಗಿ ಇಂತಹ ರಾಜಕೀಯ ವ್ಯಕ್ತಿಗಳಿಗೆ ಈ ಪರಿಯಾಗಿ ಹೆದರಬೇಕಾದಂಥ ಅನಿವಾರ್ಯತೆ ಬಂತಲ್ಲ ಅಂತ ನಾವು ಕೂಡ ಮುಜುಗರ ಪಡಬೇಕಾದಂಥ ಸಂಗತಿ. ಸಿದ್ದರಾಮಯ್ಯನವರು ವೇದಿಕೆಯ ಮೇಲೆ ಗಟ್ಟಿ ದನಿಯಲ್ಲಿ ಅವ್ರನ್ನ ಗದರಿಸಿದ ತಕ್ಷಣ ನಾವು ಕಾರ್ಯಕರ್ತರು, ಜೊತೆಗೆ ಅವರ ಆಡಳಿತ ವೈಖರಿಯನ್ನು ಗರ್ವದಿಂದ ಹೆಮ್ಮೆಯಿಂದ ಅಭಿಮಾನ ಪಡೋ ನಾವುಗಳು ಅವರ ವರ್ತನೆಗೆ ಈ ರೀತಿಯಾಗಿ ಚಪ್ಪಾಳೆ ತಟ್ಟಿಬಿಟ್ರೆ, ಒಬ್ಬ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಈ ರೀತಿಯಾಗಿ ಅವರು ಆ ವೇದಿಕೆಯಲ್ಲಿ ಅವರ ಅಸಹಾಯಕತೆ ನೋಡಿದ್ರೆ ನಿಮಗೆ ಅನಿಸ್ಬಿಡುತ್ತೆ. ಅವ್ರು ಹೆದರ್ತಾ ಹಿಂದಕ್ಕೆ ಸರ್ಕೊಳ್ಳೋದು, ಜೊತೆಗೆ ಅವ್ರ ಮುಂದೆ ಒಬ್ಬ ವ್ಯಕ್ತಿ ಬರೋದು, ಸಿದ್ದರಾಮಯ್ಯವ್ರಿಗೆ ಕಾಣಿಸ್ಕೊಳ್ಳೋದ ರೀತಿ, ಅವ್ರ ಮುಖ ಕಾಣಿಸ್ಕೊಳ್ಳೋದ ರೀತಿಯಾಗಿ ಅಡ್ಡವಾಗಿ ನಿಂತ್ಕೊಳ್ಳೋದಿದೆಯಲ್ಲ, ಅದು ಎಂಥವ್ರಿಗಾದರೂ ನೋವು ಬರ್ತಕ್ಕಂಥ ಸಂಗತಿ. ದುರ್ದೈವದ ಪರಿಸ್ಥಿತಿ ಅಂತ ನಾವು ಭಾವಿಸ್ಬೇಕು. ನಾವು ಕೂಡ ಸಿದ್ದರಾಮಯ್ಯ ಅವರ ಪಕ್ಕ ಅಭಿಮಾನಿ, ಆದರೆ ಅವರ ನಡವಳಿಕೆ ನನಗೆ ಇಷ್ಟ ಆಗಲಿಲ್ಲ, ಇಂಥ ದರ್ಪದ ವರ್ತನೆ ಸರಿ ಅನ್ನಿಸ್ಲಿಲ್ಲ ಅಂತಲೂ ಕೂಡ ಕೆಲವೊಬ್ಬರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇರೋದು. ಏನು ತಪ್ಪಾಯ್ತಲ್ಲಿ, ಅವ್ರು ಮಾಡಿದ ತಪ್ಪೇನು? ವಾಟ್ ರಾಂಗ್ ವಿತ್ ದಟ್ ಅನ್ ಡಿಸ್ಟ್ರಿಕ್ಟ್ ಹೆಡ್ ಆಫ್ ದಿ ಎಕ್ಸಿಕ್ಯೂಟಿವ್ ಸಿಟ್ಟಿಂಗ್ ಬಿಸೈಡ್ ಸ್ವಾಮೀಜಿ ಅಂತ. ಆ ಸ್ವಾಮೀಜಿ ಪಕ್ಕದಲ್ಲಿ ಅವ್ರು ಕೂತ್ಕೊಂಡಿದ್ದಕ್ಕೆ ಅವ್ರು ಮಾಡಿದಂಥ ತಪ್ಪೇನು? ಹಾಗಾದರೆ ಒಬ್ಬ ಜಿಲ್ಲಾಧಿಕಾರಿ ಸ್ವಾಮೀಜಿ ಪಕ್ಕದಲ್ಲಿ ಕೂತ್ಕೊಳ್ಬೇಕಾ? ಜಿಲ್ಲಾಧಿಕಾರಿಗಳೇನು ಜೀತದಾಳಲ್ಲ, ಯಾರೇ ಆಗಿರಲಿ, ಸಿ ಎಮ್ ಆಗಿರಲಿ, ಯಾರೇ ಆಗಿರಲಿ, ಅವರು ಹೇಳಿದ ತಕ್ಷಣ ಕೇಳಬೇಕಾದಂಥ ಅನಿವಾರ್ಯತೆಯೂ ಕೂಡ ಇಲ್ಲ. ಆ ಥರದ ತಪ್ಪು ಕೂಡ ಅವ್ರು ಮಾಡಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾರೆ. ಸಿದ್ದರಾಮಯ್ಯನವರು ಕೆಲವೊಂದು ತಪ್ಪುಗಳನ್ನು ಯಾಕೆ ತಿದ್ದುಕೊಳ್ಬೇಕು ಅಂತ ಅನಿಸುತ್ತೆ. ತುಂಬ ಪ್ರಬುದ್ಧರು. ಇಡೀ ಭಾರತ, ಇಡೀ ಕರ್ನಾಟಕದ ಸಿ ಎಮ್ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಕೆಲವೊಂದು ನಡೆಗಳನ್ನು, ಅವರ ಒಂದು ನಿರ್ಧಾರಗಳನ್ನು, ಜೊತೆಗೆ ಅವರ ಆಡಳಿತ ವೈಖರಿಯನ್ನು ಗೌರವಿಸುತ್ತೆ. ಜೊತೆಗೆ ಈ ಹಿಂದೆಯೂ ಕೂಡ ಇದೇ ಜಲ ಮೆಕ್ಯಾನಿಕಲ್ ಇಂಜಿನಿಯರ್ ಆದಂಥ ಕನ್ನಯ್ಯ ನಾಯ್ಡು, ನಿಮಗೆ ಗೊತ್ತಿರ್ಬೋದು, ಇದೇ ಹೊಸಪೇಟೆಯ ಡ್ಯಾಮ್ನಲ್ಲಿ ಒಂದು ಚೈನ್ ಲಿಂಕ್ ತುಂಡಾದಾಗ ಅವತ್ತು ಎಷ್ಟು ಲಕ್ಷ ನೀರು ಹರಿದೋಯ್ತು ಅಂದರೆ, ಕ್ಯೂಸೆಕ್ಸ್ ನೀರು ಹರಿದೋಯ್ತು ಅಂದ್ಬಿಟ್ರೆ ಎಂತಹ ಕಷ್ಟದ ಪರಿಸ್ಥಿತಿ, ಇದೇ ಕರ್ನಾಟಕದ ರೈತರಿಗೂ ಕೂಡ ಎಂಥ ಕಷ್ಟದ ಪರಿಸ್ಥಿತಿ ಎದುರಾಗಿತ್ತು. ಅವತ್ತು ಇದೇ ಜಲ ಮೆಕ್ಯಾನಿಕಲ್ ಇಂಜಿನಿಯರ್ ಆದಂಥ ಕನ್ನಯ್ಯ ನಾಯ್ಡು ಅವರು ಆರೋಗ್ಯದ ಪರಿಸ್ಥಿತಿ ಹದಗೆಟ್ಟರು ಕೂಡ ಅದರ ಒಂದು ಒಂದು ಡ್ಯಾಮ್ನ ಒಂದು ಅದಕ್ಕೆ ತಡೆಗೋಡೆಯನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ವಿನ್ಯಾಸವನ್ನು ಮಾಡಿ, ಆ ಗೋಡೆಯನ್ನು ವಿನ್ಯಾಸ ಮಾಡಿ, ಆ ಗೇಟನ್ನು ವಿನ್ಯಾಸ ಮಾಡಿ, ತದನಂತರ ಅದನ್ನು ತುಂಡಾದಾಗ ಅಲ್ಲಿ ನಿಲ್ಲಿಸಲಿಕ್ಕೆ ಪ್ರಮುಖ ಕಾರ್ಯವನ್ನು ನಿರ್ವಹಿಸಿದರು. ಅವರು ಕೂಡ ವೇದಿಕೆಯಲ್ಲಿ ಅದಕ್ಕಾದಂಥ ಖರ್ಚನ್ನು ಲೆಕ್ಕ ಕೊಡಬೇಕಾದ್ರೆ ಯಾವನ್ರಿ ಅವನು ಅಂತಲೂ ಕೂಡ ವೇದಿಕೆ ಮೇಲೆ ಇದೇ ಸಿದ್ದರಾಮಯ್ಯನವರು ಗುಡುಗಿದ್ರು. ಇಂಜಿನಿಯರಿಂಗ್ ಕೆಲಸ ಕೊಟ್ಟವ್ರು ಯಾರು ನಿಮಗೆ ಅಂತಲೂ ಕೂಡ ಅದೇ ವೇದಿಕೆ ಮೇಲೆ ಪಕ್ಕದಲ್ಲಿ ಇದೇ ಇಂಜಿನಿಯರಿಂಗ್ ಕನ್ನಯ್ಯ ನಾಯ್ಡು ಅವ್ರನ್ನ ನಿಲ್ಲಿಸ್ಕೊಂಡೇ ಈ ರೀತಿಯಾದಂಥ ಮಾತಾಡಿದರು. ಬರ್ಕೊಡೋದೊಂದು, ಹೇಳೋದೊಂದು, 3 ಲಕ್ಷ ಅಂತ ಲೆಕ್ಕ ತಪ್ಪು ಹೇಳ್ತೀರಾ, ಅದು ಲೆಕ್ಕ ಆಗಿರೋದು ಎಷ್ಟು ಅಂತಲೂ ಕೂಡ ಅವ್ರ ವಿರುದ್ಧವಾಗಿಯೂ ಕೂಡ ಗದರಿಸಿದ್ರು. ಇನ್ನು ಹೊನ್ನಾಳಿಯಲ್ಲೂ ಕೂಡ ಇದೇ ತಮ್ಮ ಪಕ್ಷದ ಒಬ್ಬ ಶಾಸಕರಾಗಿರ್ತಕ್ಕಂಥ, ಮಾಜಿ ಶಾಸಕರಾಗಿರ್ತಕ್ಕಂಥ ಶಾಂತನಗೌಡ ಅವರಿಗೂ ಕೂಡ ಯಾಕ್ರಿ ಕಾಡಿಸ್ತೀರಾ ಅಂತ ಹೊಡೆದೇ ಮಾತನಾಡಿಸಿದ್ರು. ಅದು ಕೂಡ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿಯಲ್ಲಿ ಕಾಂಗ್ರೆಸ್ ಪ್ರಜಾಧ್ವನಿ ಕಾರ್ಯಕ್ರಮ ನಡೀತಾ ಇತ್ತು. ಆ ವೇದಿಕೆಯಲ್ಲಿ ಸಿದ್ದರಾಮಯ್ಯವರು ಭಾಷಣ ಮಾಡ್ತಾ ಇರ್ತಾರೆ. ಅವರು ಭಾಷಣಕ್ಕೆ ಸ್ವಲ್ಪ ಅಡ್ಡಿಪಡಿಸಿದ್ರು, ಹಿಂದೆ ನಿಂತು ಮಾತನಾಡಿದ್ರು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಯಾಕ್ರಿ ಕಾಡಿಸ್ತೀರ ಅಂತ ಕೈಯಿಂದ ಜೋರಾಗಿ ಹೊಡೆದು ಬಿಟ್ಟಿದ್ರು. ಇನ್ನೊಂದು ವೇದಿಕೆಯ ಒಂದು ನಿದರ್ಶನವನ್ನು ಕೂಡ ನಾನು ಹೇಳಬೇಕಾಗತ್ತೆ. IAS ಅಧಿಕಾರಿ ಇವರು ಭಾಷಣ ಮಾಡಿ ಎಲ್ಲ ಕಾರ್ಯಕ್ರಮ ಮುಗಿದ ತಕ್ಷಣ ಮೊದಲು ಅವ್ರು ಎದ್ದೋಗ್ಲಿಕ್ಕೆ ಹೋದರು. ನಾನೇ ಹೊರಟಿಲ್ಲ, ನೀನ್ಯಾಕಪ್ಪ ಹೋಗ್ತಾ ಇದ್ದೀಯಾ ಅಂತ ಅವ್ರಿಗೂ ಕೂಡ ಗದರಿಸಿದ್ರು. ಹೀಗೆ ಅನೇಕ ಪ್ರಸಂಗಗಳು ಸಿದ್ದರಾಮಯ್ಯನವ್ರ ವಿರುದ್ಧವಾಗಿ ಕೆಲವೊಂದಿಷ್ಟು ಮಿಶ್ರ ಪ್ರತಿಕ್ರಿಯೆ ಅನ್ನಲ್ಲ, ಕೆಲವೊಬ್ಬರು ಅವರ ಪಕ್ಷನಿಷ್ಠರು, ಜೊತೆಗೆ ಅವ್ರನ್ನ ಒಪ್ಪತಕ್ಕಂಥವ್ರು ಅವ್ರ ಪರವಾಗಿ ಮಾತಾಡ್ತಾರೆ. ಇನ್ನು ಕೆಲವೊಬ್ಬರು ಅವ್ರ ವಿರೋಧವಾಗಿ ಈ ಥರದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ. ನಿಮ್ಮ ಅಭಿಪ್ರಾಯ ಏನು ಈ ಒಂದು ಘಟನೆಯ ಸಂದರ್ಭಕ್ಕೆ ಸಂಬಂಧಪಟ್ಟ ಹಾಗೆ ಒಂದೊಂದು ಕೂಡ ತಿಳಿಸಿ ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ.